ಧರ್ಮದ ದಾರಿಯಲ್ಲೇ ನಡೆದು ಸತ್ಯ ಮತ್ತು ಪ್ರಾಮಾಣಿಕತೆಯ ಸಾಕಾರ ಮೂರ್ತಿಯಾದ ತ್ಯಾಗಮಯಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಮಾಡಿದ ತ್ಯಾಗ, ಸಾಧನೆ, ಹೋರಾಟಗಳ ಕುರಿತು ನಾನು ಮಾತನಾಡಲು ಬಯಸುತ್ತೇನೆ. ಹುಟ್ಟಿದ ದಿನ 1891 ಏಪ್ರಿಲ್ 14ರಂದು ಜನಿಸಿದರು. ಹುಟ್ಟಿದ ಸ್ಥಳ ಮೊಹೋಯಿನ್ನ, ಮಧ್ಯಪ್ರದೇಶ. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ, ಪತ್ನಿ ರಮಾಬಾಯಿ. ಶಿಕ್ಷಣವು ಪ್ರಾಥಮಿಕವಾಗಿ ಮೊಹೋ ಮತ್ತು ನಂತರದ ಸತಾರದ ಸರ್ಕಾರಿ ಶಾಲೆ, ಕಾಲೇಜು ಎಲ್ಫಿನ್ಸ್ಟನ್ ಕಾಲೇಜು ಬಾಂಬೆ, ಅಮೆರಿಕ ಕೊಲಂಬಿಯಾ ವಿಶ್ವವಿದ್ಯಾಲಯ, ಎಂಎ, ಪಿಎಚ್ಡಿ, ಇಂಗ್ಲೆಂಡ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಎಂಎಸ್ಸಿ, ಡಿಎಸ್ಸಿ. ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಇವರು ಭಾರತೀಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಆತ್ಮಚರಿತ್ರೆ ವೇಟಿಂಗ್ ಫಾರ್ ವೀಸಾ. ಇವರಿಗೆ ಮರಣೋತ್ತರವಾಗಿ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಅಧ್ಯಕ್ಷರಾಗಿದ್ದರು. ಇವರನ್ನು ಸಂವಿಧಾನದ ಶಿಲ್ಪಿ ಅಂತಲೂ ಕರೆಯುತ್ತಿದ್ದರು. ಇವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ಭಾರತೀಯರನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಿದ್ದರು. ಭಾರತೀಯರು ಉನ್ನತ ಶಿಕ್ಷಣವನ್ನಾಗಲಿ ಉನ್ನತ ಹುದ್ದೆಯನ್ನಾಗಲಿ ಪಡೆಯುವಂತಿರಲಿಲ್ಲ. ಭಾರತೀಯರನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ದರು. ಸ್ವಾತಂತ್ರ್ಯ ನಂತರವೂ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಹೊಗೆಯಾಡತೊಡಗಿತ್ತು. ನಮ್ಮವರಿಂದಲೇ ಜಾತಿಯಿಂದಾಗಿ ಕಿರುಕುಳ ಹೆಚ್ಚಾಗತೊಡಗಿತ್ತು. ನಾನು ರಾಜ, ನೀನು ಸಾಮಾನ್ಯ ಪ್ರಜೆ, ನಾನು ಶ್ರೀಮಂತ, ನೀನು ಬಡವ, ನಾವು ಉಚ್ಚ ಜಾತಿಯವರು, ನೀವು ಕೀಳ ಜಾತಿಯವರು. ಹೀಗೆ ನಮ್ಮಲ್ಲಿ ಅಸ್ಪೃಶ್ಯತೆ ಒಂದು ಪಿಡುಗಾಗಿ ಪರಿಣಮಿಸಿತು. ಹಿಂದುಳಿದವರನ್ನು ಕನಿಷ್ಠರಾಗಿ ಕಾಣುತ್ತಿದ್ದರು. ಹಿಂದುಳಿದವರಿಗೆ ದೇವಸ್ಥಾನಕ್ಕೆ ಪ್ರವೇಶವಿರಲಿಲ್ಲ. ಇದನ್ನೆಲ್ಲ ಕಣ್ಣಾರೆ ಕಂಡು ಸ್ವತಃ ಈ ನೋವನ್ನು ತಾವೇ ಅನುಭವಿಸಿದಂತ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹೋಗಲಾಡಿಸಿ ಹಿಂದುಳಿದವರನ್ನು ಮುಂದೆ ತರಲು ಸಾಕಷ್ಟು ಹೋರಾಡಿದರು. ದೇಶದ ಮಹಾನ್ ವ್ಯಕ್ತಿಯಾಗಿ ಪ್ರಸಿದ್ಧಿ ಪಡೆದ ಅಂಬೇಡ್ಕರ್ ಅವರು ಹಿಂದೂ ಮೇಯಿ ಜಾತಿಯಿಂದಾಗಿ ಕಣ್ಣೀರು ಹಾಕಿದ್ದರು. ಅವರು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಒಂದು ದಿನ ಅಂಬೇಡ್ಕರ್ ಮತ್ತು ಅವರ ಅಣ್ಣ ಬಂಡಿಯಲ್ಲಿ ಕುಳಿತುಕೊಂಡು ಶಾಲೆಗೆ ಹೋಗುತ್ತಿದ್ದರು. ಅರ್ಧ ದಾರಿಗೆ ಬಂದ ನಂತರ ಇವರು ಹಿಂದುಳಿದ ಮಕ್ಕಳೆಂದು ತಿಳಿದ ಗಾಡಿಯವನು ಮಕ್ಕಳನ್ನು ಗಾಡಿಯಿಂದ ದೂಡಿ ಬಿಟ್ಟರು. ಇದರಿಂದ ಮನನೊಂದ ಅಂಬೇಡ್ಕರ್ ಅವರು ಹಿಂದುಳಿದರಿಗಾಗಿ ತಮ್ಮ ಪ್ರಾಣವನ್ನೇ ಮೀಸಲಾಗಿದ್ದರು. ಅಸ್ಪೃಶ್ಯತೆ ಎಂಬ ವಿಷದ ಬೀಜವನ್ನು ಬೇರು ಸಮೇತ ಕಿತ್ತು ಹಾಕಿ ಯಶಸ್ವಿಯಾದರು. ಜನರ ಮನಸ್ಸಿನಲ್ಲಿ ಅಜರಾಮರವಾಗಿ ಇಂದಿಗೂ ನಾಯಕ ಎನಿಸಿದ್ದಾರೆ. ಹಿಂದೊಮ್ಮೆ ಬಾಲಕನಾಗಿದ್ದಾಗ ಅವಮಾನಗೊಂಡ ಹುಡುಗ ಇಂದು ಇಡೀ ದೇಶದ ಜನರೇ ಪೂಜಿಸುವಂತಾದರು. ನೋಡಿ, ಯಾರ ಹಣೆಬರಹ ಯಾರ ಕೈಯಲ್ಲಿದೆ? ಅದು ದೇವರ ಕೈಯಲ್ಲಿ ಮಾತ್ರ ಇದೆ. ದಲಿತರಿಗಾಗಿ ಮತ್ತು ಹಿಂದುಳಿದರಿಗಾಗಿ ಮರುಕಪಟ್ಟು ತಮ್ಮ ಸತತ ಹೋರಾಟದಿಂದ ಅವರ ಜೀವನ ದಿಕ್ಕನ್ನೇ ಬದಲಿಸಿ ದಲಿತರಿಗೆ ರಾಜ ಮರ್ಯಾದೆ ಸಿಗುವಂತೆ ತಮ್ಮ ಸತತ ಪ್ರಯತ್ನ, ಹೋರಾಟ, ಸಾಧನೆಯಿಂದ ಇಡೀ ದೇಶವೇ ಬೆಳಗಾಗುವಂತೆ ಸಾಧಿಸಿದ ಛಲಗಾರ. ತಮ್ಮ ಪರಿಶ್ರಮದಿಂದ ಹರಿಜನರ ಉದ್ಧಾರ ಮಾಡಿದ್ದು ಈಗ ಇತಿಹಾಸ. ಆದರೆ ಕೀರ್ತಿ ಎಲ್ಲ ಕಾಲಕ್ಕೂ ಎಲ್ಲ ಶತಮಾನಕ್ಕೂ ಅಂಬೇಡ್ಕರ್ ಅವರಿಗೆ ಸಲ್ಲುವಂತದ್ದು. ಅವರು ಮಾಡಿದ ದಾಖಲೆ ಸಾಮಾನ್ಯವಲ್ಲ. ಎವರ್ ಗ್ರೀನ್ ಅಂತಾರಲ್ಲ, ಹಾಗೆ ನಿತ್ಯ ನೂತನ ಅಚ್ಚು ಹಸಿರಾಗಿರುವಂತದ್ದು. ಈ ಜಾತಿ ಕೀಳರಿಮೆಯಿಂದಾಗಿ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲಿ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ತಮ್ಮ 5 ಮತ್ತು 6ನೇ ವಯಸ್ಸಿನಲ್ಲಿ ಸ್ಕೂಲಿನಲ್ಲಿದ್ದಾಗ ಎಲ್ಲ ಮಕ್ಕಳು ಬೆಂಚ್ ಮೇಲೆ ಕುಳಿತರೆ ಇವರು ದಲಿತ ಎಂಬ ಒಂದೇ ಕಾರಣಕ್ಕಾಗಿ ಮಕ್ಕಳು ಚಪ್ಪಲಿ ಬಿಡುವ ಮೂಲೆಯಲ್ಲಿ ಕುಳಿತು ಪಾಠವನ್ನು ಓದಿದ್ದರು. ಯಾರಿಗಾದರೂ ಸ್ವಲ್ಪ ಟಚ್ ಆದರೂ ನನ್ನನ್ನು ಹೊಡೆಯುತ್ತಾರೆ, ನನ್ನನ್ನು ಬೈಯುತ್ತಾರೋ ಅನ್ನೋ ಭಯದಿಂದ ಬಾಯಾರಿಕೆ, ದಾಹ ಆದರೂ ನೀರು ಕುಡಿಯೋಕ್ಕೂ ಅಂಜುತ್ತಾ ಇವರೆಲ್ಲ ಯಾಕೆ ಹೀಗೆ ಮಾಡುತ್ತಿದ್ದಾರೆ? ಇದೆಲ್ಲ ಏನ್ ನಡೆಯುತ್ತಿದೆ? ಇದೆಲ್ಲ ಅರ್ಥವಾಗದ ಒಬ್ಬ ಸಾಮಾನ್ಯ ತನ್ನ ಕಠಿಣ ಪರಿಶ್ರಮದಿಂದ ಅಪಮಾನ, ಅವಮಾನಗಳನ್ನು ಸಹಿಸಿಕೊಂಡು ಗಳಿಸಿದ ಪದವಿ ಪಾಂಡಿತ್ಯ ಸಾಮಾನ್ಯವಲ್ಲ. ಅವರೊಬ್ಬ ಮೇರು ಪರ್ವತ ಎಂದೇ ಹೇಳಬಹುದು. ತುಳಿದವರ ಎದುರೇ ಪರ್ವತದಂತೆ ಬೆಳೆದು ನಿಂತವರೇ ಅಂಬೇಡ್ಕರ್ ಅವರು. ಅವರ ಸಮುದಾಯದಲ್ಲಿ ಎಸ್ಎಲ್ಸಿ ಪಾಸ್ ಮಾಡಿದ ಮೊದಲ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುವಂತದ್ದು. ತಮ್ಮ ಬಾಲ್ಯದಲ್ಲಿ ಯಾವ ಒಂದು ಚಪ್ಪಲಿ ಬಿಡುವ ಮೂಲೆಯಲ್ಲಿ ಕುಳಿತು ಪಾಠವನ್ನು ಓದಿದರೋ ಇಂದು ಅದೇ ಬಾಲಕನ ಜೀವನ ಚರಿತ್ರೆಯ ಪಾಠವನ್ನು
ಇಡೀ ದೇಶದ ಜನರೇ ಓದುವಂತಾಗಿದೆ. ನೋಡಿ, ಅದೃಷ್ಟವೆಂದರೆ ಇದಕ್ಕೆ ಹೇಳುತ್ತಾರೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತ್ತು. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯವೂ ಆಗ್ತಾ ಇಲ್ಲ ಎಂದು ಅಂಬೇಡ್ಕರ್ ಅವರು ಬಲವಾಗಿ ನಂಬಿದ್ದರು. ಅವರು ಜಾತಿ ತಾರತಮ್ಯದ ಬಗ್ಗೆ ಅಧ್ಯಯನ ನಡೆಸಿ ಅವುಗಳ ಹೋರಾಟಕ್ಕೆ ವಿನಾಶಗಳನ್ನು ರೂಪಿಸಿದರು. ಅವರಿಗೆ ಅಷ್ಟೊಂದು ಅಚಲವಾದ ಆತ್ಮವಿಶ್ವಾಸವಿತ್ತು. ಅವರ ನುಡಿಮುತ್ತುಗಳು ರತ್ನವಚನಗಳಷ್ಟೇ ಬೆಲೆ ಉಳ್ಳವಾಗಿ. ಅವು ಯಾವೆಂದರೆ, ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ ಮತ್ತು ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ. ಶೋಷಿತರು ನೀರಿನಲ್ಲಿ ಕೊಚ್ಚಿ ಹೋಗುವ ಮರಳು ಕಣಗಳಾಗಬಾರದು, ನೀರಿನ ದಿಕ್ಕನ್ನೇ ಬದಲಿಸುವ ಬಂಡೆಗಳಾಗಬೇಕು. ಓದು ಓದು ಓದು, ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಎದುರುತ್ತಾರೆ. ಜೀವನ ಉದೀರವಾಗುವುದಕ್ಕಿಂತ ಉತ್ತಮವಾಗಿರಬೇಕು. ಶೂದ್ರರು ಈ ದೇಶದ ರಾಮ ಮಂದಿರ ಅಥವಾ ಕೃಷ್ಣ ಮಂದಿರದ ಪೂಜಾರಿಗಳಾಗುವುದು ಸಾಧ್ಯವಿಲ್ಲ. ಆದರೆ ಸಂವಿಧಾನದ ನೆರವಿನಿಂದ ಅವರು ನಮ್ಮ ದೇಶದ ಪ್ರಧಾನಿಗಳಾಗಬಹುದು. ಯಾವ ವ್ಯಕ್ತಿಗೆ ಭಾರತದಲ್ಲಿ ಪುಸ್ತಕ ಓದಲು ಬಿಡಲಿಲ್ಲವೋ ಇಂದು ಆ ವ್ಯಕ್ತಿಯೇ ಒಂದು ಪುಸ್ತಕ ಬರೆದ. ಆ ಪುಸ್ತಕದಿಂದಲೇ ಭಾರತ ನಡೆಯುತ್ತಿದೆ. ಅದೇ ಭಾರತದ ಸಂವಿಧಾನ. ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆಯಲ್ಲ, ಅದು ಜನರ ಬದುಕು ಕಟ್ಟುವ ಮಹಾನ್ ಗ್ರಂಥ. ಕೋಟಿ ಇದ್ದರೂ ನಿನಗೆ ಕೈ ಮುಗಿದು ಓಟು ಕೇಳುತ್ತಾರೆಂದರೆ ಆ ಓಟಿಗೆ ಬೆಲೆ ಕಟ್ಟಲಾಗದು. ಸಂವಿಧಾನವನ್ನು ರಕ್ಷಿಸೋಣ, ಪ್ರಜಾಪ್ರಭುತ್ವವನ್ನು ಉಳಿಸೋಣ, ಸೂಕ್ತ ನಾಯಕರನ್ನು ಆರಿಸೋಣ. ಹಿಂದೆ ನಿಮ್ಮ ಗೋಡೆಗಳ ಮೇಲೆ ಬರೆದಿಟ್ಟುಕೊಳ್ಳಿ, ಈ ದೇಶವನ್ನು ಆಳಲು ಹುಟ್ಟಿದವರು ನಾವೆಂದು. ಇವು ಅವರ ಅಜರಾಮರ ನುಡಿಮುತ್ತುಗಳು. ಭಾರತದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜನರ ಪರವಾಗಿ ಹೋರಾಡಿ ಗೆದ್ದು ಮತ್ತು ಅವರ ಸಮೃದ್ಧ ಭವಿಷ್ಯಕ್ಕಾಗಿ ಕಾನೂನುಗಳನ್ನು ರೂಪಿಸಿದ ಏಕೈಕ ವ್ಯಕ್ತಿ ಇವರೆಂದು ಹೇಳಲು ನಾನು ಬಹಳ ಹೆಮ್ಮೆ ಪಡುತ್ತೇನೆ. ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ರಾಜಕೀಯ ಪಕ್ಷವನ್ನು ರಚಿಸಿದರು. ಹಲವಾರು ಶತಕಗಳ ಕಾಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ರಾಜಕೀಯ ಪಯಣವು ಶಾಸಕರಾಗಿ, ಪಕ್ಷದ ನಾಯಕರಾಗಿ, ಭಾರತೀಯ ಕರು ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಪಾತ್ರಗಳನ್ನು ಒಳಗೊಂಡಿತ್ತು. ಭೀಮರಾವ್ ಅಂಬೇಡ್ಕರ್ ಅವರು 1912ರಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿಗಳನ್ನು ಪಡೆದರು. ಅಧ್ಯಯನ ಕ್ಷೇತ್ರದ ಎಲ್ಲಾ ದಾಖಲೆಗಳನ್ನು ಮುರಿದರು. 1915ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಎಂಎ ಮಾಡಿದರು. ನಂತರದ ವರ್ಷದಲ್ಲಿ ಅವರ ಸಂಶೋಧನೆ ಒಂದಕ್ಕೆ PhD ನೀಡಲಾಯಿತು. 1916ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಕಾನೂನು ಅಧ್ಯಯನ ಮಾಡಿದರು ಮತ್ತು ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಗೆ ಸೇರಿಕೊಂಡರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಮಾಡಿದ ಅಪಾರ ಮತ್ತು ವೈವಿಧ್ಯಮಯವಾಗಿತ್ತು. ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ಕಾನೂನು ಶಾಸ್ತ್ರಜ್ಞ, ಇವು ಅವರ ಬಹುಮುಖ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಇದಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಚನೆಯಲ್ಲೂ ಅಂಬೇಡ್ಕರ್ ಪಾತ್ರ ಮಹತ್ವವಾದದ್ದು. ಹಿಲ್ಟನ್ ಕಮಿಷನ್ಗೆ ಬಾಬಾ ಸಾಹೇಬ್ ಮಂಡಿಸಿದ ಪರಿಕಲ್ಪನೆ ಮೇಲೆ ಸೆಂಟ್ರಲ್ ಬ್ಯಾಂಕ್ ಅನ್ನು ರಚಿಸಲಾಯಿತು. ಪ್ರತಿ ವರ್ಷ ನವೆಂಬರ್ 26ರಂದು ಆಚರಿಸಲಾಗುವ ಸಂವಿಧಾನ ದಿನಾಚರಣೆ ಅಥವಾ ಸಂವಿಧಾನ ದಿವಸ ಭಾರತ ಇತಿಹಾಸದ ಅತ್ಯಂತ ಮಹತ್ವ ದಿನಗಳಲ್ಲಿ ಒಂದಾಗಿದೆ. 1949 ನವೆಂಬರ್ 26ರಂದು ಭಾರತೀಯ ಸಂವಿಧಾನ ಸಭೆಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ರಚಿಸಿದ ಸಂವಿಧಾನವನ್ನು ಅಂಗೀಕರಿಸಿತು. ಆ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದಿತು. ನಾಗರಿಕರಿಗೆ ಈ ಸಂವಿಧಾನಿಕ ಮೌಲ್ಯಗಳನ್ನು ಬಿತ್ತುವ ದಿನವಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು.